ಸೇವಾ ಕೇಂದ್ರದಿಂದ ನಾವು ತಮ್ಮ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನಾವು 11/1/2026 ಗ್ರ್ಯಾಂಡ್ ಹೋಟೆಲ್ದಲ್ಲಿ ಒಂದು ಸಮಾವೇಶ ಕರೆದಿದ್ದೆವು, ಇಂಜಿನಿಯರ್ಸ್ ಆ್ಯಂಡ್ ಡಾಕ್ಟರ್ಸ್. ಯಾಕಂತಂದ್ರೆ ಈ ಒಂದು ಅವಕಾಶ ನಮ್ಮವ್ರಿಗೆ ಸಿಗಲಿ ಎಂಬ ಒಂದು ಭಾವನೆಯಿಂದ, ಯಾಕಂದ್ರೆ ಒಬ್ರಿಗೊಬ್ಬರು ಪರಸ್ಪರ ಎಲ್ಲೆಲ್ಲೋ ಇರ್ತಾರೆ, ಯಾವ ಡಿಸ್ಟಿಕ್ದಾಗೂ ಇರ್ತಾರೆ, ನಮ್ಮ ಸ್ಟೇಟ್ದಾಗ ಇರ್ತಾರೆ, ಬೆಂಗಳೂರಿಗೆ ಇರ್ತಾರೆ, ಹೈದ್ರಾಬಾದ್, ಅದಕ್ಕೆ ಯಾರಿಗೂ ಗೊತ್ತಾಗಲ್ಲ. ಆ ಒಂದು ದೃಷ್ಟಿಯಿಂದ ನಮ್ಮ ಸಂಘದವ್ರು ಎಲ್ಲ ನೋಂದಣಿ ಮಾಡ್ಕೊಂಡು ಅವರಿಗೆಲ್ಲರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಕರೆಸಿ ಈ ಗ್ರ್ಯಾಂಡ್ ಹೋಟೆಲ್ ಗುಲ್ಬರ್ಗದಲ್ಲಿ ಏನು ಗ್ರ್ಯಾಂಡ್ ಹೋಟೆಲ್ ಅದಕ್ಕೆ ನಮ್ಮ ರಂಗಮಂದಿರದ ಭಾಗದಲ್ಲಿ ಅಲ್ಲಿ ಅಂತಂದ್ರೆ ಒಂದು ಸಮಾವೇಶ ಇಟ್ಟಿದ್ದೆವು. ಆ ಸಮಾವೇಶಕ್ಕೆ ಎಲ್ಲರೂ ಬರಬೇಕು. ಈಗಾಗಲೇ ನಮ್ಮ ಉಪಾಧ್ಯಕ್ಷರು ಹೇಳಿದ್ರು ಇಷ್ಟು ಮಂದಿ ನೋಂದಣಿ ಮಾಡ್ಕೊಂಡಾರೆ. ನಾವು ದಿನ ಕಾಂಟ್ಯಾಕ್ಟ್ ಇದ್ದೇವೆ, ಮೆಸೇಜ್ ಕಳಿಸ್ಲತ್ತಿದ್ದೆವು, ಬರ್ರಿ ಅವತ್ತಿನ ದಿನ ಕಾಂಟ್ಯಾಕ್ಟ್ ಬೇಡ್ರಿ. ಅಲ್ಲಿ ನಾವು ಉಚಿತವಾಗಿ ಯಾರು ರಿಜಿಸ್ಟ್ರೇಷನ್ ಮಾಡದೇ ಹೋಗಲಿ ಅವರೆಲ್ಲರೂ ಬಂದು ಭಾಗವಹಿಸಿ ತಮ್ಮ ಚಾಯ್ಸ್ ಪ್ರಕಾರ ಹುಡುಗಿಯರಿಗೆ ಹುಡುಗರಲ್ಲಿ ಚಾಯ್ಸ್ ಮಾಡ್ಕೊಂಡು ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಿಗೆಲ್ಲರೂ ನಾವು ತಿಳಿಸಿ ಹೇಳಿ ಅವ್ರವ್ರು ಪರಸ್ಪರ ಅದ್ರಾಗ ನಮ್ದು ಯಾವುದು ಹಸ್ತಾಕ್ಷರ ಇಲ್ಲ. ನಾವು ಅಂತಂದ್ರೆ ಅವರಿಗೆ ಫೀಸ್ನೂ ತೊಗೊಲ್ಲ, ಉಚಿತವಾಗಿ ಊಟ ಅಲ್ಲಿ ಇರ್ಲಾಗ ವ್ಯವಸ್ಥೆ ಮಾಡ್ಕೇಸಿಂದ ಈ ಸಮಾವೇಶ ಮಾಡಬೇಕಂತ ಸಂಘದ ಪರವಾಗಿ ನಾವು ತೀರ್ಮಾನ ತೊಗೊಂಡಿದ್ದೆವು. ತಾವು ಸ್ವಲ್ಪ ಇದು ಮೀಡಿಯಾದಿಂದ ಅಲ್ಲಿ ಪತ್ರಕರ್ತದಿಂದ ಹೆಚ್ಚಿನ ವೈಡ್ ಪ್ರಚಾರ ಮಾಡೋದಂದ್ರೆ ಹೆಚ್ಚಿನ ಅನುಕೂಲ ಆಗ್ತದೆ. ಆದರೆ ಇದು ಫಸ್ಟ್ ಟೈಮ್ ಅಲ್ಲ, ನಾವು ಇದು 3ನೇ ಸಾರಿ ನಾವು ಮಾಡೋದು. 3ನೇ ಸಾರಿ ಮಾಡಿ ಈ ರಾಜಾಪುರ ಬುದ್ಧವಿಹಾರದಲ್ಲಿ ಎಲ್ಲ ಕಾಮನ್ ಆಗಿ ಕರೆದು ಈ ಸಮಾವೇಶ ಮಾಡಿದ್ದೆವು. ಅದು ಆದಮೇಲೆ ಉಚಿತವಾಗಿ ಮದುವೆ ಮಾಡಿಸಿದೆವು. 11 ಜೋಡಿ ಬಡ ಹುಡುಗರಿಗೆ ಬಟ್ಟೆ ಕೊಟ್ಟಿದ್ದೆವು, ಬಂಗಾರ ಕೊಟ್ಟಿದ್ದೆವು, ಊಟ ಕೊಟ್ಟಿದ್ದೆವು. ಅವ್ರ ತಾಯಿ ತಂದೆ ಹಿಂಗೆ ಮಾಡಿ ಒಂದು 100-150 ಮಂದಿಗೆ ಉಚಿತವಾಗಿ ಮ್ಯಾರೇಜ್ ಮಾಡಿ ಈ ಸಂಘದಿಂದ ನಾವು ಅವಕಾಶ ಮಾಡಿಕೊಡ್ಲತ್ತಿದ್ದೆವು. ನಾವೆಲ್ಲರೂ ರಿಟೈರ್ಡ್ ಆಗಿ ಈ ಕೆಲಸ ಮಾಡ್ಲತ್ತಿದ್ದೆವು. ಅಂದ್ರೆ ಸಮಾಜದವ್ರಿಗೆ ಜರ ಅನುಕೂಲ ಆಗಲಿ ಎಂಬ ಒಂದು ದೃಷ್ಟಿಯಿಂದ ಇದು ಮಾಡ್ಲತ್ತಿದ್ದೆವು. ಅದಕ್ಕೆ ತಾವು ದಯಮಾಡಿ ಇದು ಸ್ವಲ್ಪ ವೈಡ್ ಪ್ರಚಾರ ಮಾಡಬೇಕಂತ ಕೇಳ್ಕೊಂಡು ನಿಮಗೆ ವಂದನೆಗಳನ್ನು ಸರ್. ನನ್ನ ಹೆಸರು ಚಂದ್ರಾಮ್ ಹುಬ್ಬಳ್ಳಿ ಅಂತ. ಸರ್, ನಾವು ಚಲವಾದಿ ಬುದ್ಧಿಸ್ಟ್ ವಧುವರರ ಮಾಹಿತಿ ಸೇವಾ ಸಂಘ ಕಲಬುರಗಿ ಇದರ ವತಿಯಿಂದ 11/1/2026 ನಗರದ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಬುದ್ಧಿಸ್ಟ್ ಚಲವಾದಿ ವಧುವರರ ಒಂದೇ ಏನಪ್ಪ ವೈದ್ಯಕೀಯ ಮತ್ತು ತಾಂತ್ರಿಕ ವಿದ್ಯಾರ್ಹತೆ ಪಡೆದ ವಧುವರರ ಸಮಾವೇಶ ಜರುಗಿಸಲಾಗಿದೆ. ಆದ ಕಾರಣ ತಾವು ದಯವಿಟ್ಟು ಈ ವಿಷಯ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಅಥವಾ ತಮ್ಮ ಮಾಧ್ಯಮದ ಮೂಲಕ ಜನರಿಗೆ ಏನಪ್ಪ ತಿಳಿ ಹೇಳಿದರೆ ಅನುಕೂಲ ಆಗ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಈ ಒಂದು ಸದುಪಯೋಗ ಪಡ್ಕೊಳ್ಬೇಕು ಅಂಥೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ನೋಂದಣಿ ಮಾಡ್ಲಿಕ್ಕೆ ಬರಬೇಕು? ನೋಂದಣಿ ಉಚಿತವಾಗಿ ಬಟ್ ಅವ್ರ ಹೆಸರು ನಂಬಲ್ಲಿ ನೋಂದಣಿ ಮಾಡಬೇಕು. ಈ ನೋಂದಣಿ ನಾವು ಈಗಾಗಲೇ ಏನಪ್ಪ ಅಂದ್ರೆ ಅವರೀಗ ಪತ್ರಿಕಾ ನಾವು ಈಗಾಗಲೇ ಏನಪ್ಪ ವಾಟ್ಸಪ್ ಮೂಲಕ ಕಳಿಸಿವಿ ಮತ್ತು ಅವರಿಗೆ ಕಾಂಟ್ಯಾಕ್ಟ್ನೂ ಮಾಡ್ತಾಯಿದ್ದೇವೆ. ನಮ್ಮಲ್ಲಿ ಈಗಾಗಲೇ ಏನಪ್ಪ ಅಂದ್ರೆ ಸುಮಾರು 649 ಜನ ರಿಜಿಸ್ಟ್ರೇಷನ್ ಆಗ್ಯಾರ. ಇದು ಏನಪ್ಪ ಅಂದ್ರೆ ಗುಲ್ಬರ್ಗ ನ್ಯೂ ಜವರಿಗೆ ಕ್ರಾಸ್ನಲ್ಲಿ ಒಂದು ಆಫೀಸ್ ತೊಗೊಂಡು ಅಲ್ಲಿ ಏನಪ್ಪ ಅಂದ್ರೆ ಕಾರ್ಯನಿರ್ವಹಿಸ್ತಾ ಇದಕ್ಕೆ ಅಲ್ಲಿ ಒಬ್ಬರು ನುರಿತ ಏನಪ್ಪ ಅಂದ್ರೆ ಸಿಬ್ಬಂದಿ ಇದ್ದಾರೆ. ಅವರು 11 ಗಂಟೆಯಿಂದ 5:30 ಗಂಟೆವರೆಗೆ ತನಕ ಅಲ್ಲೇ ಇರ್ತಾರೆ. ಅವ್ರ ಹೆಸರು ನೋಂದಣಿ ಮಾಡ್ಕೋಬೇಕು ಅಂತ ಹೇಳಿ ನಾವು ಈಗಾಗಲೇ ಅವ್ರಿಗೆ ಏನಪ್ಪ ಅಂದ್ರೆ ಮೆಸೇಜ್ನು ಕಳಿಸಿವಿ. ಯಾವುದಂತೀರಿ ಮ್ಯಾರೇಜ್ ಸಲುವಾಗಿ. ಈಗ ಯಾಕಾಗ್ತಾ ಇದೆ ಸರ್, ಇನ್ನೊಂದಂದರೆ ಈ ಸಮಾವೇಶ ಹಾಕಿರ್ತೀವಿ ಅಂದ್ರೆ ಈ ಪರಸ್ಪರ ಪರಿಚಯ ಇರೋದ್ರಿಂದ ಈ ವಧುವರೆಗೆ ಏನಪ್ಪ ಅಂತಂದ್ರೆ ಅನಾನುಕೂಲತೆ ಆಗ್ತಾಯಿದೆ, ಬಾಲಕರಿಗೆ ಅನಾನುಕೂಲ ಆಗ್ತಾಯಿದೆ. ಆ ದೃಷ್ಟಿಕೋನದಿಂದ ಪರಸ್ಪರ ಪರಿಚಯ ಆಗಲಿ, ಹುಡುಗಿ ಪರಸ್ಪರ ಪರಿಚಯ ಆದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಈ ಸಮಾವೇಶ ಹಮ್ಮಿಕೊಂಡಿದ್ವಿ. ಎಷ್ಟು ಜನ ಸೇರಪ್ಲಿದ್ರು ಸರ್ ಅವತ್ತು? ಸರ್, ಎಷ್ಟು ಜನ ಸೇರಪ್ಲಿದ್ರಿ ಅವತ್ತು? ಜನ ಸುಮಾರು 120-130 ಜನ ಬರ್ಬೋದು. ನಮ್ಮಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ 639 ಅದರಲ್ಲಿ ನಾವು ಒಂದೇ ಏನಪ್ಪ ಅಂದ್ರೆ ವೈದ್ಯಕೀಯದವರಿಗೆ ಮಾಡ್ತಾ ಇದ್ದೇವೆ. MD ಮಾಡೋದು ಹುಡುಗರು 9 ಜನ ಹುಡುಗಿಯರಿದ್ದಾರೆ, 12 ಜನ ಹುಡುಗರಿದ್ದಾರೆ. ಅದೇ ರೀತಿ ಇಂಜಿನಿಯರಿಂಗ್ ಮಾಡಿದವರು 65 ಜನ ಇಂಜಿನಿಯರಿಂಗ್ ಹುಡುಗರವ, ಹುಡುಗಿಯರೇನಪ್ಪ 40 ಜನ ಹುಡುಗಿಯರ. ಅದಕ್ಕೆ ಇವರು ಮತ್ತು ಇವ್ರ ಪಾಲಕರಿಗೆ ನಾವೇನಪ್ಪ ಸಮಾವೇಶ ಇಟ್ಟಿವಿ. ಸರ್, ಈಗ ನೋಂದಣಿ ಮಾಡ್ಕೋಬೇಕಾದ್ರೆ ಫೋನ್ ನಂಬರ್ ಹೇಳ್ತಾರೆ ಸರ್? ನಾವು ಹೇಳ್ತೀವಿ ಸರ್, 9448604851. ಏನು ಮಾನದಂಡಗಳಿವೆ ನಿಮ್ಮ ಹತ್ರ? ಏನಿಲ್ಲ ಮಾನದಂಡ ಏನಿಲ್ಲ. ಅವರು ಏನಪ್ಪ ಅಂತಂದ್ರೆ ತಮ್ಮದು ಬಯೋಡಾಟಾ ತರಬೇಕು. ನಮ್ಮಲ್ಲಿ ಏನಪ್ಪ ಅಂದ್ರೆ ಒಂದು ಫೋಟೋ, ಲೇಟೆಸ್ಟ್ ಫೋಟೋ ತರಬೇಕು. ಆನಂತರ ಇನ್ನೊಂದು ತಾವು ಕೇಳಿದ ಸೂಕ್ಷ್ಮ ಏನಪ್ಪ ಅಂತಂದರೆ ಒಂದೇ ಏನಪ್ಪ ಬುದ್ಧಿಸ್ಟ್ ಮತ್ತು ಚಲವಾದಿ ಜನಾಂಗದವ್ರಿಗೆ ಮಾತ್ರ ನಾವೇನಪ್ಪ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ.
ಓಕೆ ಸರ್ ಸರಿ ಸರ್ ತಮ್ಮ ನಮ್ಮ ಹೆಸರು? ಹೆಸರು ನನ್ನ ಹೆಸರು ಶಿವಲಿಂಗಪ್ಪ ಕಲ್ಕೇರಿ ಅಂತೇಳಿ ಈ ಸಂಘದ ಉಪಾಧ್ಯಕ್ಷರು. ಇವರು ಚಂದ್ರಾಮ ಹುಬ್ಳಿ ಅಂತೇಳಿ ಅಧ್ಯಕ್ಷರು.